ಮೈಸೂರು ಬೆಂಗಳೂರು ಹೈವೇ ಅಂದ್ರೆ ಅಧ್ವಾನಗಳೇ ಕಣ್ಣೆದುರಿಗೆ ಬಂದಿಲ್ಲತ್ತೆ. ಈಗ ಹೊಸ ರಸ್ತೆ ಮುಕ್ತ ಅನ್ನುವ ಹೊತ್ತಿಗೆ ಹಳೆ ರಸ್ತೆ ಕತೆ ಹರೋಹರ ಅನ್ನುವ ರೀತಿಯಲ್ಲಿ ಆಗ್ಬಿಟ್ಟಿದೆ. ಭಾರತದ ಫಾಸ್ಟೆಸ್ಟ್ ಹೈವೇ ಪ್ರಾಜೆಕ್ಟ್ ಅಂತ ಹೆಸರು ಮಾಡಿದ್ದ ಮೈಸೂರು ಬೆಂಗಳೂರು ಹೈವೇ ಆರಂಭದಿಂದಲೂ 108 ವಿವಾದಗಳನ್ನು ಎದುರಿಸುತ್ತಿದೆ. ಈ ಹೈವೇನಲ್ಲಿ ಮಳೆ ನೀರಿನ ಅವಾಂತರ ಹೇಳುತ್ತಿರೋದಾಗಿತ್ತು. ಈಗ ಹೊಸ ಹೈವೇ ಸಂಚಾರಕ್ಕೆ ಅಲ್ಲಲ್ಲಿ ಮುಕ್ತವಾಗಿದೆ. ಆದರೆ ಹಳೆ ಹೈವೇ ಕಥೆ ಹೇಳುತ್ತಿರೋದು. ಸಂಪೂರ್ಣವಾಗಿ ಏನು ರಸ್ತೆ ತುಂಬ ಏನು ಗಿಡ ಗೆಂಟೆಗಳೆಲ್ಲ ಏನು ಬೆಳೆದಿದೆಯೋ ಅದೆಲ್ಲವನ್ನು ತೆರವುಗೊಳಿಸಬೇಕು. ಮತ್ತು ಈಗಾಗಲೇ ಏನು ರಸ್ತೆ ಉಬ್ಬುಗಳು ಅದೆಲ್ಲ ಸಂಪೂರ್ಣವಾಗಿ ಹಾಳಾಗಿದೆ, ಮತ್ತು ಅಲ್ಲಲ್ಲಿ ಗುಂಡಿಗಳು ಬಿದ್ದಿದೆ. ಇದೆಲ್ಲ ಸರಿಯಾದಂಥ ನಿರ್ವಹಣೆ ಮಾಡಬೇಕು ಅಂತೇಳಿ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಒತ್ತಾಯ ಮಾಡ್ತೇವೆ. ಹೊಸ ಹೆದ್ದಾರಿ ಬಂತು, ಹಳೆ ಹೆದ್ದಾರಿ ಗುಂಡಿಮಯ. ಹೆದ್ದಾರಿ ಇಕ್ಕೆಲಗಳಲ್ಲಿ ಗಿಡಗಂಟಿ, ಪ್ರಾಣಕ್ಕೆ ಸಂಚಕಾರ. ಹೊಸ ಹೆದ್ದಾರಿ ಬಂತು ಅನ್ನೋ ಕಾರಣಕ್ಕೆ ಹಳೆ ಹೆದ್ದಾರಿಯನ್ನ ಮರೆತೇ ಬಿಟ್ರು. ರಸ್ತೆ ಸಂಪೂರ್ಣ ಗುಂಡಿ ಬಿದ್ದಿದೆ. ಡಿವೈಡರ್ ಮೇಲೆಲ್ಲ ಗಿಡಗಂಟಿ ಬೆಳೆದು ಇನ್ನೊಂದು ಬದಿಯ ರಸ್ತೆಯೇ ಕಾಣುತ್ತಿಲ್ಲ. ಇದನ್ನ ಹೀಗೆ ನಿರ್ಲಕ್ಷಿಸಿದ್ರೆ ಭವಿಷ್ಯದಲ್ಲಿ ದೊಡ್ಡ ದುರಂತ ಕಟ್ಟಿಟ್ಟ ಬುದ್ಧಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಜಾರ್ಖಂಡ್ನ ಅಪಾರ್ಟ್ಮೆಂಟ್ ಒಂದರಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಕಿ ಕೆನ್ನಾಲಿಗೆಗೆ 14 ಮಂದಿ ಜೀವಂತ ಬೂದಿಯಾಗಿದ್ದಾರೆ. ಜಾರ್ಖಂಡ್ನ ಧನ್ಬಾದ್ ಜಿಲ್ಲೆಯ ಜೋರಾಘಾಟಕ್ ಪ್ರದೇಶದಲ್ಲಿರುವಂತಹ 13 ಅಂತಸ್ತಿನ ಆಶೀರ್ವಾದ್ ಟವರ್ ಅಪಾರ್ಟ್ಮೆಂಟ್ನಲ್ಲಿ ಭಾರೀ ಅಗ್ನಿ ದುರಂತ ಸಂಭವಿಸಿದೆ. ಬೆಂಕಿಯ ಕೆನ್ನಾಲಿಗೆಗೆ 10 ಮಹಿಳೆಯರು, 3 ಮಕ್ಕಳು ಮತ್ತು ಒಬ್ಬ ಪುರುಷ ಸೇರಿ 14 ಮಂದಿ ಜೀವಂತವಾಗಿ ಸುಟ್ಟು ಕರಕಲಾಗಿದ್ದಾರೆ. ಇನ್ನು 10ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನು ಈ ಅಪಾರ್ಟ್ಮೆಂಟ್ 100 ಫ್ಲಾಟ್ಗಳನ್ನು ಹೊಂದಿದೆ. ಮಕ್ಕಳು, ಹಿರಿಯರು ಸೇರಿದಂತೆ 400ಕ್ಕೂ ಹೆಚ್ಚು ಮಂದಿ ವಾಸವಾಗಿದ್ರು. ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಬೆಂಕಿ ಅವಘಡಕ್ಕೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಅಗ್ನಿ ದುರಂತದಲ್ಲಿ ಸಾವನ್ನಪ್ಪಿರುವಂತಹ ಮೃತರ ಕುಟುಂಬಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ. ಅಲ್ಲದೆ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ಗ್ಯಾಂಗ್ ಮಾಡುವಂತ ಪ್ಲಾನ್ಗಳನ್ನ ಯಾರು ಕೂಡ ಊಹಿಸೋಕೂ ಸಾಧ್ಯವಿಲ್ಲ. ಈಗ ಸಿಕ್ಕಿ ಬಿದ್ದಿರುವಂತ ಗ್ಯಾಂಗ್ ಮಾಡಿರುವಂತ ಖತರ್ನಾಕ್ ಗೇಮ್ ಹೇಗಿದೆ ನೀವೇ ನೋಡಿ. ಬೆಂಕಿ ಪೊಟ್ಟಣದಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಡ್ರಗ್ಸ್ ಸಪ್ಲೈ, ಕಸದ ತೊಟ್ಟಿಯಲ್ಲಿ ಡ್ರಗ್ಸ್ ಇಟ್ಟು ಮಾರಾಟ. ಡ್ರಗ್ಸ್ ಮಾರಾಟ ಮಾಡುವಾಗ ಸಿಕ್ಕಿಬಿದ್ರೆ ಜೈಲೇ ಗತಿ. ಆದ್ರೆ ಎಷ್ಟು ಪ್ರಮಾಣದ ಡ್ರಗ್ಸ್ ಅನ್ನೋದ್ರ ಮೇಲೆ ಜಾಮೀನು ನಿರ್ಧಾರ ಆಗುತ್ತೆ. ಹಾಗಾಗಿನೇ ಡ್ರಗ್ಸ್ ಪೆಡ್ಲರ್ಗಳು ಬೆಂಕಿ ಪೊಟ್ಟಣದಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಡ್ರಗ್ಸ್ ಇಟ್ಟು ಮಾರಾಟ ಮಾಡ್ತಾರೆ. ಹೀಗೆ ಮಾರಿ ಸಿಕ್ಕಿಬಿದ್ರೆ ಕಡಿಮೆ ಪ್ರಮಾಣದ ಡ್ರಗ್ಸ್ ಅಂತ ಸ್ಟೇಷನ್ ಬೇಲ್ ಸಿಗುತ್ತೆ. ಬೆಂಗಳೂರಿನ ಕೊತ್ತನೂರು, ಬಾಗಲೂರು, ಚಿಕ್ಕಜಾಲ ಸೇರಿ ಹಲವು ಕಡೆಗಳಲ್ಲಿ ಇದೇ ರೀತಿ ಡ್ರಗ್ಸ್ ಸಪ್ಲೈ ಮಾಡಲಾಗ್ತಿದೆ. ನಿರ್ಜನ ಪ್ರದೇಶಗಳಲ್ಲಿ ಬೈಕ್ನಲ್ಲಿ ಹೋಗಿ ಕಸ ಹಾಕೋ ಸ್ಥಳ, ಗಿಡ ಮರಗಳು ಬೆಳೆದಿರೋ ಜಾಗದಲ್ಲಿ ಡ್ರಗ್ಸ್ ಇಡ್ತಾರೆ ಈ ಖತರ್ನಾಕ್ಗಳು. ಸದ್ಯ ಸಿಕ್ಕಿಬಿದ್ದಿರೋ ಇಬ್ಬರಿಂದ ಸತ್ಯ ಹೊರಬಿದ್ದಿದೆ. ಗ್ರಾಮ್ ಡ್ರಗ್ಸ್ಗೆ 3 ರಿಂದ 4 ಸಾವಿರ ಹಣ ಫಿಕ್ಸ್ ಮಾಡಿ ಗೂಗಲ್ ಪೇ, ಫೋನ್ ಪೇಯಿಂದ ಹಣ ಪಡಿತಾರೆ. ಹೊಸ ರೀತಿಯ ಡ್ರಗ್ಸ್ ಪೆಡ್ಲಿಂಗ್ ಇಂದ ಖಾಕಿಗೆ ತಲೆನೋವು ಹೆಚ್ಚಾಗಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.